ಇನ್ನು ಮೂರನೇ ಬಾರಿಗೆ ಪ್ರಧಾನಿಯಾಗ್ತಾ ಇರುವಂತಹ ಮಾಜಿ ಪ್ರಧಾನಿ ಮೋದಿ ಅವರಿಗೆ ಸಾಲು ಸವಾಲುಗಳ ಒಂದು ಸರಮಾಲೆ ಕೂಡ ಎದುರಾಗ್ತಾ ಇದೆ. ಮಾಜಿ ಪ್ರಧಾನಿ ಮೋದಿಗೆ ಮಿತ್ರಕೂಟವನ್ನ ನಿಭಾಯಿಸೋದೇ ಚಾಲೆಂಜ್ ಆಗ್ತಾ ಇದೆ. ಸಂಪುಟದಲ್ಲಿ ಖಾತೆಗಳನ್ನು ಹಂಚಿಕೆ ಮಾಡುವಂಥದ್ದು ಇದೀಗ ಸವಾಲಾಗಿ ಪರಿಣಮಿಸ್ತಾ ಇದೆ. ಮಿತ್ರಕೂಟಗಳ ಜೊತೆಯಲ್ಲಿ ಸ್ವಪಕ್ಷೀಯರನ್ನು ಕೂಡ ವಿಶ್ವಾಸಕ್ಕೆ ಪಡೆಯಬೇಕು. ಯಾರ್ಯಾರು ಮಿತ್ರಕೂಟದ ಜೊತೆಗೆ ತಮ್ಮ ಸ್ವಪಕ್ಷದಲ್ಲಿ ಇರುವಂತಹ ನಾಯಕರಿದ್ದಾರೆ, ಪ್ರಭಾವಿಗಳಿದ್ದಾರೆ, ಅವರನ್ನೂ ಕೂಡ ವಿಶ್ವಾಸಕ್ಕೆ ಪಡೆಯಲೇಬೇಕಾಗತ್ತೆ. ಈಗಾಗಲೇ ಪ್ರಬಲ ಖಾತೆಗಳಿಗಾಗಿ ಮಿತ್ರ ಪಕ್ಷಗಳು ಬೇಡಿಕೆಯನ್ನು ಇಟ್ಟಿದ್ದಾವೆ. ಟಿಡಿಪಿ ಆಗಿರಬಹುದು, ಜೆಡಿಯು ಆಗಿರಬಹುದು, ಚಿರಾಗ್ ಪಾಸ್ವಾನ್ ಆಗಿರಬಹುದು, ಈ ರೀತಿಯಾಗಿ ಪ್ರತಿಯೊಂದು ಪಕ್ಷಗಳು ಕೂಡ ಬೇಡಿಕೆಯನ್ನು ಇಡ್ತಾ ಇದ್ದಾವೆ. ಸ್ಪೀಕರ್ ಖಾತೆಯ ಜೊತೆಗೆ 4 ಖಾತೆಗಳು ಬೇಕು ಅಂತ ಟಿಡಿಪಿ ಪಕ್ಷ ಬೇಡಿಕೆ ಇಟ್ಟಿದೆ. ರೈಲ್ವೆ ಖಾತೆಯ ಜೊತೆಗೆ 2 ರಾಜ್ಯ ದರ್ಜೆಯ ಖಾತೆಗಳು ಬೇಕು ಅಂತ ಜೆಡಿಯು ಕೂಡ ಬೇಡಿಕೆಯನ್ನು ಇಡ್ತಾ ಇದೆ. ಇದೆಲ್ಲದರ ಜೊತೆಗೆ ಪ್ರಣಾಳಿಕೆಯಲ್ಲಿ ಕೊಟ್ಟಿರುವ ಭರವಸೆಗಳನ್ನು ಈಡೇರಿಸಬೇಕಾಗಿದೆ. ಆದರೆ ಪ್ರಣಾಳಿಕೆಯಲ್ಲಿ ಇರುವಂತಹ ಬೇಡಿಕೆಗಳನ್ನು, ಕೊಟ್ಟಿರುವಂತಹ ಭರವಸೆಗಳನ್ನು ಈಡೇರಿಸುವಂಥದ್ದು ಕಷ್ಟ ಸಾಧ್ಯದ ಮಾತುಗಳು ಅಂತ ಕೂಡ ಹೇಳಲಾಗ್ತಾ ಇದೆ. NRC ಮಾಡುವಂಥದ್ದಾಗಿರಬಹುದು, ಇದರ ಜೊತೆಗೆ 1 ನೇಷನ್ 1 ಎಲೆಕ್ಷನ್, ಹೀಗೆ 10 ಹಲವಾರು ಘೋಷಣೆಯನ್ನು ಮಾಡಿತ್ತು ಬಿಜೆಪಿ. ಇದೆಲ್ಲವನ್ನೂ ಕೂಡ ಈಡೇರಿಸುವಂಥದ್ದು ಕಷ್ಟ ಸಾಧ್ಯ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಯಾವ ನಿರ್ಧಾರವನ್ನು ಕೈಗೊಳ್ಳುತ್ತೆ ಬಿಜೆಪಿ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಯಾವ ರೀತಿಯಾಗಿ ಅಸಮಾಧಾನವನ್ನು ತಣಿಸುವಂತಹ ಕೆಲಸವನ್ನು ಮಾಡುತ್ತೆ ಕಾದು ನೋಡಬೇಕಾಗತ್ತೆ.